ಕರಾವಳಿಯಲ್ಲಿ ಸಿನಿಮೆಯ ಶೈಲಿಯಲ್ಲಿ ದರೋಡೆ ನಡೆದು ಹೋಗಿದೆ. ರಸ್ತೆಯಲ್ಲೇ ಚಿನ್ನದ ವ್ಯಾಪಾರಿ ಕಾರನ್ನ ಅಡ್ಡಗಟ್ಟಿ 20 ಲಕ್ಷವನ್ನ ಲೂಟಿ ಮಾಡಿರುವಂತದ್ದು. 2 ಇನೋವಾ, 1 ಸ್ವಿಸ್ ಕಾರಿನಲ್ಲಿ ಬಂದಿದ್ದಂತ 7-8 ಜನರ ತಂಡ ಈ ರೀತಿಯಾಗಿ ಸಿನಿಮೆಯ ಶೈಲಿಯಲ್ಲಿ ದರೋಡೆಯನ್ನ ಮಾಡಿದ್ದಾರೆ. ರಸ್ತೆಯಲ್ಲೇ ಚಿನ್ನದ ವ್ಯಾಪಾರಿಯ ಕಾರನ್ನ ಈ ರೀತಿಯಾಗಿ ಅಟ್ಯಾಕ್ ಮಾಡ್ತಾರೆ. 2 ಇನೋವಾ, 1 ಸ್ವಿಸ್ ಕಾರ್ನಲ್ಲಿ ಬಂದಿರ್ತಾರೆ. 7ರಿಂದ 8 ಜನ. ಮಂಗಳೂರಿನ ಬೈಕಂಪಾಡಿ ಬಳಿ ದುಷ್ಕರ್ಮಿಗಳು ಈ ರೀತಿಯಾಗಿ ಅಟ್ಟಹಾಸ ಮೆರೆದಿರುವಂತದ್ದು. ಪತ್ನಿ ಜೊತೆಗೆ 14 ವರ್ಷದ ಮಗ ಸಮೇತ ಕಾರನ್ನ ಅಪಹರಣ ಮಾಡ್ತಾರೆ. ಪಣಂಬೂರು ಜಂಕ್ಷನ್ ಬಳಿ ಪತ್ನಿ ಮತ್ತೆ ಮಗನನ್ನ ಬಿಟ್ಟು ಪರಾರಿ ಆಗ್ತಾರೆ. ಚಿನ್ನದ ವ್ಯಾಪಾರಿ ವಿಕಾಸ್ ಕಾರನ್ನ ಅಡ್ಡಗೊಟ್ಟಿ ದರೋಡೆಯನ್ನ ನಡೆಸಿರುವಂತದ್ದು. ಮುಂಬೈನಿಂದ ಕೇರಳಕ್ಕೆ ತೆರಳ್ತಾ ಇದ್ದಂತ ಚಿನ್ನದ ವ್ಯಾಪಾರಿ ವಿಕಾಸ್ ಅವರ ಕಾರ್ನಲ್ಲಿ ಹೋಗ್ತಾ ಇರ್ತಾರೆ. ಪತ್ನಿ ಜೊತೆಗೆ 14 ವರ್ಷದ ಮಗ ಕೂಡ ಇರ್ತಾರೆ. ಸಿಸಿಟಿವಿ ದೃಶ್ಯಾವಳಿಯನ್ನು ಆಧರಿಸಿ ಆರೋಪಿಗಳಿಗಾಗಿ ಈಗ ತೀವ್ರ ಶೋಧ ಮುಂದುವರಿಸಿದ್ದಾರೆ ಪೊಲೀಸರು. ಪಣಂಬೂರು ಪೊಲೀಸರು ಈ ರೀತಿಯಾಗಿ ಮಾಹಿತಿ ಗೊತ್ತಿತ್ತು ಅನ್ಸುತ್ತೆ, ಇವರ ಬಳಿ ಹಣ ಇದೆ, ಚಿನ್ನ ಇದೆ, ಈ ರೀತಿಯಾಗಿ ಕಾರ್ನಲ್ಲಿ ಹೋಗ್ತಾ ಇದ್ದಾರೆ. ಇದೆಲ್ಲ ಪ್ರೀ ಪ್ಲಾನ್ಡ್ ಆಗಿ 20 ಲಕ್ಷವನ್ನ ಲೂಟಿ ಮಾಡ್ತಾರೆ ಅಂದ್ರೆ ಇದ್ರ ಹಿಂದೆ ಅವರು ಪ್ಲಾನ್ ಮಾಡ್ಕೊಂಡು ಬಂದಿರ್ತಾರೆ. 7ರಿಂದ 8 ಜನ ಈ ರೀತಿಯಾಗಿ ದುಷ್ಕರ್ಮಿಗಳು ಬಂದು ಅಟ್ಟಹಾಸವನ್ನ ಮೆರೆದಿರುವಂತದ್ದು. ಕಾರನ್ನ ಅಟ್ಯಾಕ್ ಮಾಡ್ತಾರೆ. ಪತ್ನಿ ಇರ್ತಾರೆ ಆ ಕಾರ್ನಲ್ಲಿ, ಪತ್ನಿ ಜೊತೆಗೆ 14 ವರ್ಷದ ಮಗ ಇರ್ತಾನೆ. ಅವರು ಜೊತೆಗೇನೆ ಕಾರ್ನ ಅವರೇ ಆ ರೀತಿಯಾಗಿ ಅಟ್ಯಾಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ, ಅಪಹರಣ ಮಾಡ್ಕೊಂಡು ಹೋಗ್ತಾರೆ. ದುಡ್ಡನ್ನೆಲ್ಲ ದೋಚ್ಕೊಂಡ ಮೇಲೆ ಅರ್ಧ ದಾರಿಯಲ್ಲೇ ಆ ಪತ್ನಿ ಜೊತೆಗೆ ಮಗನನ್ನ ಬಿಟ್ಟು ಪರಾರಿ ಆಗಿರುವಂತದ್ದು. ಇದೆಲ್ಲ ನೋಡ್ತಾ ಹೋದಾಗ ವಿಕಾಸ್ ಈ ರೀತಿಯಾಗಿ ಹಣವನ್ನ ತಗೊಂಡು ಹೋಗ್ತಾ ಇದ್ದಾರೆ ಕಾರ್ನಲ್ಲಿ ಅಂತ ಮಾಹಿತಿ ತಿಳ್ಕೊಂಡೆ ಈ ರೀತಿಯಾಗಿ ಅಟ್ಟಹಾಸ ಮೆರೆದಿರುವಂತದ್ದು. ಎಲ್ಲೋ ಒಂದು ಕಡೆ ಅನುಮಾನ ಹುಟ್ಕೋತಾ ಇದೆ. ಇನ್ನು ಸಿಸಿಟಿವಿ ದೃಶ್ಯಾವಳಿಯನ್ನ ಚೆಕ್ ಮಾಡ್ತಾ ಇದ್ದಾರೆ ಪೊಲೀಸರು. ಯಾರು ಈ 7-8 ಜನ, ಅವ್ರ ಹಿಂದೆ ಯಾರಿದ್ದಾರೆ, ಇವ್ರಿಗೆ ಹೇಗ್ ಮಾಹಿತಿ ಸಿಕ್ತು, ಇವ್ರ ಬಳಿ ಹಣ ಇರುವಂತದ್ದು ಎಲ್ಲವನ್ನ ಕಲೆ ಹಾಕ್ತಾ ಇದ್ದಾರೆ. ಅದು ಅವರು 2 ಇನೋವಾ ಕಾರು ಮತ್ತೆ 1 ಸ್ವಿಫ್ಟ್ ಕಾರ್ನಲ್ಲಿ ಬಂದಿರ್ತಾರೆ. ಒಬ್ರಲ್ಲ ಇಬ್ರಲ್ಲ 7-8 ಜನ ಪ್ಲಾನ್ ಮಾಡಿಕೊಂಡು ಗ್ಯಾಂಗ್ ಬರುತ್ತೆ. ಕಾರ್ನಲ್ಲಿ ಇದ್ದಂತ ವಿಕಾಸ್ ಅವರ ಪತ್ನಿ ಮತ್ತೆ ಮಗನನ್ನು ಕೂರಿಸ್ಕೊಂಡೇನೆ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ. ಹೋಗಿ ಎಲ್ಲ ದೋಚ್ಕೊಂಡು ಹಣವನ್ನ ಬಿಟ್ಟು ಪರಾರಿ ಆಗಿರುವಂತದ್ದು. ಸಿನಿಮೀಯ ಶೈಲಿಯಲ್ಲಿ ನಡೆದಿರುವಂತಹ ದರೋಡೆ ಕೇಸ್ ಇದು. ಇದ್ಯಾವುದೋ ಸಿನಿಮಾ ಅಲ್ಲ, ಆದ್ರೆ ನಿಜ ಜೀವನದಲ್ಲಿ ಉದ್ಯಮಿ ವಿಕಾಸ್ ಅವ್ರ ಬಳಿ ಇದ್ದಂತ ಹಣ ಎಷ್ಟಿದೆ ಅಂತ ಎಲ್ಲ ಮಾಹಿತಿಯನ್ನ ಕಲೆ ಹಾಕೊಂಡು ಈ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡು ಮಾಡಿರುವಂತ ದರೋಡೆ ಇದು. ಆದ್ರೆ ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಕಲೆ ಹಾಕೋದಕ್ಕೆ ಈಗ ಸಿಸಿಟಿವಿ ದೃಶ್ಯಾವಳಿಗಳನ್ನ ಕಲೆ ಹಾಕ್ತಾ ಇರುವಂತದ್ದು ಪೊಲೀಸರು. ಯಾವ ಮಾರ್ಗದಿಂದ ಬಂದಿರುತ್ತೆ ಆ ಕಾರ್ಗಳು ಅಂತ.